ನಿನ್ನೆ 8 ಗಂಟೆಯಿಂದ 12 ಗಂಟೆ ತನಕ ಎರಡೇ ಆಟೋ. ಇದು ಏನಕ್ಕೆ ಈ ಥರ ಮೋಸ ಆಗ್ತದೆ ಅಂತ ಹೇಳ್ಬಿಡ್ತೀನಿ. ಮಂಗಳೂರಲ್ಲಿ ಯಾಕೆ ಇಷ್ಟು ಅರ್ನಿಂಗ್ ಕಡಿಮೆ ಆಗ್ತಾ ಇದೆ, ಮಂಗಳೂರಿಗೆ ಮತ್ತು ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನೇನು ಪ್ರೀತಿಯ ಕಿಕೆಟಾಕ್ಸಿಕ್ಸ್ ಮತ್ತೊಂದು ವಿಡಿಯೋಗೆಲ್ಲ ಸ್ವಾಗತ. ಬನ್ನಿ ಇವತ್ತಿನ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಟೈಮ್ ಇವಾಗ 12 ಗಂಟೆ ಆಯಿತು. 12 ಗಂಟೆ ಮೇಲೆ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ರೇಟಿಂಗ್ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ 12 ಗಂಟೆ ತನಕ ವೇಟ್ ಮಾಡೋದು. ಇವತ್ತಿನ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಫಸ್ಟ್ನೇ ಆರ್ಡರ್ ಲಾಂಗು 115 ರೂಪಾಯಿ ಬಂದಿದೆ. ಬನ್ನಿ ಪಿಕಪ್ ಮಾಡೋಣ. ನೋಡಿ ಲಾಂಗ್ ಆರ್ಡ್ರ್ 115 ರೂಪಾಯಿ ಇತ್ತಲ್ವ. ನೋಡಿ ಮಿನಿಮಮ್ 16 ಕಿಲೋಮೀಟ್ರ್ ಬಂದಿದೆ. ನಾನು 16 ಕಿಲೋಮೀಟ್ರಿಗೆ 160 ರೂಪಾಯಿ ಆದರೂ ಕೊಡಬೇಕಿತ್ತು. 16.8 ಇದೆ. 160 ರೂಪಾಯಿ ಕೊಡಬೇಕಿತ್ತು. ನೋಡಿ ಬರೀ 115 ರೂಪಾಯಿ ಕೊಟ್ಟಿದ್ದಾನೆ. ಆವಾಗಿನ ಥರ ಎಲ್ಲರೂ ಝೊಮ್ಯಾಟೊ ಎಲ್ಲ ಮೋಸ ಆಗ್ತಾಯಿದೆ. ಅಪ್ಪ ಸ್ವಾಮಿ, ಇದು ಏನಕ್ಕೆ ಈ ಥರ ಮೋಸ ಆಗ್ತದೆ ಅಂತ ಹೇಳ್ಬಿಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇವರೇನಾದರೂ ಝೊಮ್ಯಾಟೊ ಆಗಲಿ ಸ್ವಿಗ್ಗಿ ಆಗಲಿ ಏನಾದರೂ ಇವರು ರೇಟಿಂಗ್ ಕಡಿಮೆ ಮಾಡಬೇಕು ಜಾಸ್ತಿ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರಲ್ಲ, ಆ ಟೈಮಲ್ಲಿ ಇವ್ರು ಏನು ಮಾಡ್ತಾರಂದರೆ ಪ್ರತಿಯೊಬ್ಬರು ರೈಡರ್ಸ್ ಹತ್ರ ಹೋಗಿ ಅರ್ನಿಂಗ್ಸ್ ನೋಡ್ತಾರೆ. ಓಕೆನಾ, ಸ್ವಿಗ್ಗಿ ಡೆಲಿವರಿ ಬಾಯ್ಸಿದು ಅರ್ನಿಂಗ್ ಎಷ್ಟಾಗಿದೆ ಅಂತ ಝೊಮ್ಯಾಟೊದವ್ರು ನೋಡ್ತಾರೆ. ಸ್ವಿಗ್ಗಿ ಮ್ಯಾನೇಜ್ಮೆಂಟ್ ಅವರು ಝೊಮ್ಯಾಟೊದವ್ರದ್ದು ಡೆಲಿವರಿ ಬಾಯ್ಸ್ ಎಷ್ಟು ಅರ್ನಿಂಗ್ ಆಗೈತೆ ಅಂತ ಅವ್ರು ನೋಡ್ತಾರೆ. ಡೆಲಿವರಿ ಬಾಯ್ಸಿದು ಎಲ್ಲ ಅರ್ನಿಂಗ್ಸ್ ನೋಡಿಕೊಂಡು ಇವರು ಈ ಕಂಪ್ನಿಯವರು ಝೊಮ್ಯಾಟೊ ಕಂಪ್ನಿಯವರು ಕಡಿಮೆ ಕೊಡ್ತಾಯಿದ್ದಾರೆ ಅಂದರೆ ಅದಕ್ಕಿಂತ ಕಡಿಮೆ ಸ್ವಿಗ್ಗಿ ಅವ್ರು ಕೊಡ್ತಾಯಿದ್ದಾರೆ. ಝೊಮ್ಯಾಟೊದವರು ಸ್ವಿಗ್ಗಿ ಡೆಲಿವರಿ ಬಾಯ್ ಹತ್ರ ಕೇಳಿ ಇವ್ರದ್ದು ಎಷ್ಟು ಅರ್ನಿಂಗ್ ಆಗಿದೆ, ಇವ್ರದ್ದು ಎಷ್ಟಾಗಿದೆ ಅಂತ ಪ್ರತಿಯೊಬ್ಬರ ಹತ್ರ ಕೇಳಿ ಅವ್ರು ಕೂಡ ಹಂಗೆ. ಓಕೆನಾ, ಅವ್ರದ್ದೇನಾದರೂ ಅರ್ನಿಂಗ್ಸು ಕಡಿಮೆ ರೇಟಿಂಗ್ ಕಡಿಮೆ ಎಲ್ಲ ಇದ್ದರೆ ಇವರು ಝೊಮ್ಯಾಟೊದವ್ರು ಕೂಡ ಹಾಗೆ ಮಾಡ್ತಾರೆ. ಝೊಮ್ಯಾಟೊದವ್ರು ಕೂಡ ಇವರು ಅಷ್ಟೇ ಕಡಿಮೆ ಕೊಡ್ತಾಯಿದ್ದಾರೆ ಅಂದರೆ ನಾವ್ಯಾಕೆ ಇಷ್ಟು ಕಡಿಮೆ ಕೊಡ್ಬಾರ್ದು ಅಂತ ಇವ್ರು ಕೂಡ ಕಡಿಮೆ ಮಾಡ್ತಾರೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ರೈಡರ್ಸು ಝೊಮ್ಯಾಟೊ ಆಗಲಿ ಸ್ವಿಗ್ಗಿ ಆಗಲಿ ಯಾರೇ ಆಗಲಿ ನಿಮ್ಮ ಕಂಪ್ನಿಗಳಿಗೆ ನಿಮ್ಮ ಅರ್ನಿಂಗ್ಸ್ ತೋರಿಸಿ, ಬೇರೆ ಕಂಪ್ನಿಗಳಿಗೆ ನಿಮ್ಮ ಅರ್ನಿಂಗ್ಸ್ ಎಲ್ಲ ತೋರ್ಸೋಕೆ ಹೋಗ್ಬಿಡಿ. ಯಾಕಂದರೆ ನಿಮ್ಮ ಅರ್ನಿಂಗ್ ನೋಡಿಕೊಂಡು ಇನ್ನೊಂದು ಕಂಪ್ನಿಗೆ ರೇಟಿಂಗ್ ಎಲ್ಲ ಕಡಿಮೆ ಮಾಡ್ತಾಯಿದ್ದಾರೆ ಅವರು. ಸ್ವಿಗ್ಗಿ ಅವ್ರ ಕಂಪ್ನಿ ಬಂದು ಝೊಮ್ಯಾಟೊದ್ರ ಹತ್ರ ಕೇಳೋದು, ಝೊಮ್ಯಾಟೊ ಕಂಪ್ನಿ ಬಂದು ಸ್ವಿಗ್ಗಿ ಅವ್ರ ಹತ್ರ ಕೇಳೋದು, ಈ ಥರ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಯಾರಿಗೂ ನೀವು ಅರ್ನಿಂಗ್ಸು ಯಾರಿಗೂ ತೋರ್ಸೋಕೆ ಹೋಗ್ಬಿಡಿ. ಸ್ವಿಗ್ಗಿ ಅವರ ಕಂಪ್ನಿಯವರು ಇದೇ ಥರ ಪ್ಲ್ಯಾನ್ ಹಾಕ್ಕೊಂಡು ರೇಟಿಂಗ್ ಎಲ್ಲ ಕಡಿಮೆ ಮಾಡ್ತಾ ಬರ್ತಾ ಇದ್ದಾರೆ. ನಿಮ್ಮ ಅರ್ನಿಂಗ್ಸು ನಿಮ್ಮ ಕಂಪ್ನಿಗಳಿಗೆ ಮಾತ್ರ ತೋರಿಸಿ, ಬೇರೆ ಯಾರಿಗೂ ತೋರ್ಸೋಕೆ ಹೋಗ್ಬಿಡಿ. KGF 2 ಅಲ್ಲಿ ನಮ್ಮ ದೊಡ್ಡಮ್ಮನ ಗನ್ನ ಇಳಿಸ್ತಾರೆ ನೋಡಿ. ಗನ್ನ ತೊಗೊಂಡು ಬಂದಿರೋ ಗಾಡಿನ ಕೊಟ್ಟರು ಹಂಗೆ ಇದೆ ನೋಡಿ. ದೊಡ್ಡಮ್ಮನ ಗನ್ ತೆಗಿತಾರಲ್ವ ಅದೇ ಸೇಮ್ ಗಾಡಿ ನೋಡಿ, ಹಂಗೆ ಇದೆ. ಇವತ್ತು 10 ಆರ್ಡರ್ ಕೊಟ್ಟಿದ್ದಾನೆ ನನಗೆ. ನಿನ್ನೆ 8 ಗಂಟೆಯಿಂದ 12 ಗಂಟೆ ತನಕ ಎರಡೇ ಆಟೋ. ಹೌದಾ, 2 ಆರ್ಡ್ರಾ 4 ಗಂಟೆಯಲ್ಲಿ? ಮತ್ತೆ ಎಂತ ಕೆಲವೊಮ್ಮೆ ಅದು ಕೂಡ ಸಿಗಲ್ಲ, ಒಂದು ಆರ್ಡರ್ ಇರುತ್ತೆ. ಹೌದಾ, ಬೆಳಗ್ಗೆ ಬರಬಾರ್ದು ಹಾಗಾದ್ರೆ. ನನಗೆ 2 ಆರ್ಡ್ರು, ನನ್ನ ಫ್ರೆಂಡಿಗೆ 3 ಆರ್ಡ್ರು, ಇನ್ನೊಬ್ಬನಿಗೆ 1 ಆರ್ಡ್ರು. ಅವನು 9 ಗಂಟೆಗೆ ಬಂದಿದ್ದು ಒಂದೇ. ಯಪ್ಪ, ಅದಕ್ಕೆ ನಾನು 12 ಗಂಟೆಗೆ ಬರೋದೇ ಒಳ್ಳೇದಾ ಅಂತ. 121 ರೂಪಾಯಿದು ಆರ್ಡ್ರ್ ಕೊಟ್ಟಾಯಿತು ನೋಡಿ. ನೋಡಿ 15 ಕಿಲೋಮೀಟ್ರ್ ಬಂದೇನೆ, 121 ರೂಪಾಯಿ ಕೊಟ್ಟಿದ್ದಾನೆ. ರಿಟರ್ನ್ ಪೇಮೆಂಟ್ ಎಷ್ಟು ಕೊಡ್ತಾನೆ ನೋಡೋಣ. ನೋಡಿ ರಿಟರ್ನ್ ಪೇಮೆಂಟು 25 ರೂಪಾಯಿ ಬಂದಿದೆ. ಅವನು ಏಸ್ ತೋಡ್ತಾರ, ಏಸ್ ಪೈಪ್ ಹಾಕ್ತಾರ, 1 2 ಅವು ಅವನು ಏನಾಗಲಿ ಅಂದ್ರೆ ಒಂದು 5 6 7 8 9 10 ಪೈಪ್ 10ಕ್ಕಿಂತ ಜಾಸ್ತಿನೇ ಅದಾವನು. ಅವನು ತೋಡೋದ ಪೈಪ್ ಹಾಕೋದು ಪೈಪ್ ಅವನು ಎದಕ್ಕೆ ಹಾಕ್ತಾರ ಅನ್ನೋದು ಗೊತ್ತಾಗುತ್ತೆ. ಪೈಪ್ ನೀರಿಗೆ ಒಂದು ಹಾಕ್ತಾರ ಇರಲಿ, ಅದನ್ನು ಬಿಟ್ಟು ಬೇರೆ ಏನು ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳ್ಕೊಳ್ಳೋಣ. 0140 8806 2 ಮಾಡಲಿ ಮರ ಬಂದು ನಾನು ಕರಿತಾರಲ್ಲ ಉಸುಳ ಮಕ್ಕಳು. ಚೇಂಜ್ ಐತೆ 500. ಥ್ಯಾಂಕ್ ಯು.
ಎಷ್ಟು 10 ರೂಪಾಯಿಗಳು 10 ರೂಪಾಯಿ ಇದು. ಓಕೆ ಥ್ಯಾಂಕ್ ಯು. ನಮ್ಮ ಮಂಗಳೂರಲ್ಲಿ ಸಿಮೆಂಟಿದ ಫ್ಯಾಕ್ಟ್ರಿ ಎಲ್ಲ ಇಲ್ಲೇ ಇದೆ ನೋಡಿ, ಆ ಕಡೆ ಎಲ್ಲ ಕಾಣ್ತಾ ಇದೆ, ಫುಲ್ ಇದೆ ಅದೆಲ್ಲ. ಈ ಸುತ್ತಮುತ್ತ ಎಲ್ಲ ಬರೀ ಅದೇ. ಇಲ್ಲಿ ಸ್ಟೇಟ್ ಹೋದರೆ ಪಣಮರ್ ಬೀಚ್ ಅಲ್ಲೇ, ಇಲ್ಲಿಂದ ಸ್ವಲ್ಪ ಒಂದು 500 ಮೀಟರ್ ಹೋದರೆ ಪಣಮರ್ ಬೀಚ್ ಇದೆ, ಹೋಗ್ತಾ ಇರೋದು ನೋಡಿ. ಇಲ್ಲಿಂದನೇ ಹೋಗ್ತು ಎಲ್ಲ ಲೋಡೆಲ್ಲ, ಸಿಮೆಂಟ್ ಲೋಡು, ಕಬ್ಬಿಣ ಲೋಡು ಮತ್ತು ವೇಸ್ಟ್ ಮಣ್ಣೆಲ್ಲ ಇಲ್ಲಿಂದನೇ ಅನ್ಲೋಡ್ ಆಗಿ ಇಲ್ಲಿಂದನೇ ಹೋಗುತ್ತೆ ಎಲ್ಲ. ಲೋಡಿಂಗೆಲ್ಲ ಇಲ್ಲಿಲ್ಲ, ಫುಲ್ಲು ಇಲ್ಲಿಗೆ ಹೋಗ್ಬೇಕಂದ್ರೆ ಫುಲ್ಲು ಸ್ಟ್ರಿಕ್ ಇದೆ ಗುರು ಒಳಗೆ ಹೋಗೋಕ್ಕೆ. ಪೊಲೀಸು ಯಪ್ಪ ಇಲ್ಲಿ ನಾನೇ ಹಿಡ್ಕೊಂಬಿಡ್ತಾರ. ಹಲೋ, ಹಾಂ ಹಲೋ, ಹಾಂ ಬಂದಿದ್ದಾರೆ. ವಾಣಿ ಸುನಿಲ್, ಹಾಂ ಕೊಟ್ಟೆ ಆರ್ಡ್ರ್ ಕೊಟ್ಟೆ. ಹೆಂಗಿದೆ ನೋಡುಗಿರೋದು ಯಪ್ಪ, ಅದನ್ನೆಲ್ಲ ಏನಕ್ಕೆ ಬಳಸ್ತಾರೆ ಅಂತಲೇ ಗೊತ್ತಿಲ್ಲ, ವಿಚಿತ್ರವಾಗಿದೆ. 14 ಕಿಲೋಮೀಟ್ರ್ ಬಂದಿದ್ದೀನಿ, 58 ರೂಪಾಯಿ ಆಗಿದೆ ಮತ್ತು 50 ರೂಪಾಯಿ ಟಿಪ್ಸು. ಇವತ್ತಿನ ಅರ್ನಿಂಗು 900. ಎಲ್ಲರಿಗೊಂದು ಪ್ರಶ್ನೆ ಆಗಿರುತ್ತೆ, ಮಂಗಳೂರಲ್ಲಿ ಯಾಕೆ ಇಷ್ಟು ಅರ್ನಿಂಗ್ ಕಡಿಮೆ ಆಗ್ತಾಯಿದೆ, ನಿಮ್ಮದು ಮಾತ್ರ ಈ ಥರ ಆಗ್ತಾಯಿದೆ, ಇಲ್ಲಾಂದರೆ ಬೇರೆಯವ್ರದ್ದು ಈ ಥರ ಆಗ್ತಾಯಿದೆ ಅಂತ ಎಲ್ಲರೂ ಕ್ವಶನ್ ಮಾಡ್ತಾ ಇದ್ದಾರೆ. ಮಂಗಳೂರಿಗೆ ಮತ್ತು ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ಮಂಗಳೂರಲ್ಲಿ ಅತಿ ಆರ್ಡ್ರ್ ಕಡಿಮೆ, ಬೆಂಗಳೂರಲ್ಲಿ ಆರ್ಡ್ರಸ್ ಜಾಸ್ತಿ ಇರುತ್ತೆ. ಮತ್ತು ಬೆಂಗಳೂರಲ್ಲಿ ಪ್ಲಸ್ ಪಾಯಿಂಟ್ ಏನಂದರೆ ಇನ್ಸೆಂಟಿವ್ ಎಲ್ಲ ಜಾಸ್ತಿ ಕೊಡ್ತಾನೆ. 800 700 ರೂಪಾಯಿ ಮತ್ತು 900 1,000 ತನಕನೇ ಕೊಡ್ತಾನೆ. ವೀಕೆಂಡಲ್ಲೆಲ್ಲ 1,000 ಕೊಡ್ತಾನೆ. ಇಲ್ಲಿ ಮಂಗಳೂರಲ್ಲಿ ಆ ಥರ ಇನ್ಸೆಂಟಿವ್ ಕೊಡೋಲ್ಲ. ಅಂದರೆ ಮತ್ತು ರೇಟಿಂಗು ಬೆಂಗಳೂರಲ್ಲಿ ಒಂಥರ ಚೆನ್ನಾಗಿ ರೇಟಿಂಗ್ ಕೊಡ್ತಾನೆ ಮತ್ತು ಇನ್ಸೆಂಟಿವ್ ಕೂಡ ಜಾಸ್ತಿ ಕೊಡ್ತಾನೆ ಮತ್ತು ಆರ್ಡ್ರ್ ಕೂಡ ಜಾಸ್ತಿ ಇರುತ್ತೆ. ಬಟ್ ಮಂಗಳೂರಲ್ಲಿ ಏನಂದರೆ ಆರ್ಡ್ರ್ ಕೂಡ ಕಡಿಮೆ ಮತ್ತು ರೇಟಿಂಗ್ ಕೂಡ ಕಡಿಮೆ ಕೊಡ್ತಾ ಇದ್ದೇನೆ. ಇನ್ಸೆಂಟಿವ್ ಕೂಡ ಫುಲ್ ಕಡಿಮೆ ಕೊಡ್ತಾ ಇದ್ದೇನೆ, 400. ಹಾಗಾಗಿ ಮಂಗಳೂರಲ್ಲಿ ಅರ್ನಿಂಗ್ ಅಂತೂ ಅತಿ ಕಡಿಮೆ ಆಗುತ್ತೆ. ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಅರ್ನಿಂಗ್ ಆಗುತ್ತೆ. ದಿವಸಕ್ಕೆ 2,000 ಆರಾಮಾಗಿ ಮಾಡ್ಬೋದು, 2,000 ಆರಾಮಾಗಿ ಮಾಡ್ಬೋದು. ನಾನು 1 ತಿಂಗಳ 2 ತಿಂಗಳ ಮಾಡಿದ್ದೀನಿ ಬೆಂಗಳೂರಲ್ಲಿ, ಅಲ್ಲಿ ಒಳ್ಳೆ ಅರ್ನಿಂಗ್ ಆಗುತ್ತೆ. ಬೆಂಗಳೂರಲ್ಲಿ ಅಂತೂ ಫುಲ್ ನೆಮ್ಮದಿ ಇದೆ. ಬಟ್ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಇರಿಟೇಷನ್ ಆಗುತ್ತೆ ಡ್ಯೂಟಿ ಮಾಡೋಕ್ಕೆ. ಎಲ್ಲಿ ನೋಡಿದ್ರು ಟ್ರಾಫಿಕ್ಕು, ಎಲ್ಲಿ ನೋಡಿದ್ರು ಯಪ್ಪ ಟ್ರಾಫಿಕ್ಕು, ಸಿಗ್ನಲ್ಲು, ಎಲ್ಲಿ ನೋಡಿದ್ರು ಕಾರು, ಬೈಕು ಎಲ್ಲ ಬಿಲ್ಡಿಂಗ್ಗಳೇ ಕಾಣ್ತವೆ. ಬಟ್ ಮಂಗಳೂರಲ್ಲಿ ಒಂದು 5-6 ಕಿಲೋಮೀಟ್ರ್ ಹೊರಗಡೆ ಹೋದರೆ ನಮ್ಮದು ಸೇಮ್ ನಮ್ಮೂರು ಹಳ್ಳಿ ಥರ ಕಾಣಿಸ್ತಾ ಇರುತ್ತೆ. ಎಲ್ಲಿ ನೋಡಿದ್ರು ಒಂಥರ ಹಳ್ಳಿನೇ ಕಾಣಿಸ್ತಾ ಇರುತ್ತೆ, ಎಲ್ಲ ಗಿಡ ಮರ ಎಲ್ಲ. ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಸಿಟಿನೇ, ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೋಸ್ಕರ ನಂಗೆ ಅಲ್ಲಿ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಅರ್ನಿಂಗ್ ಕಡಿಮೆ ಮಾಡಿದ್ರು ಕೂಡ ನೆಮ್ಮದಿ ಇದೆ ಗುರು. ಡ್ಯೂಟಿ ಮಾಡೋಕ್ಕಂತೂ ಸಖತ್ತಾಗಿ ಇಷ್ಟ ಆಗುತ್ತೆ. ಓಕೆ, ಇವತ್ತಿನ ವಿಡಿಯೋ ಇದಾಗಿತ್ತು. ಇವತ್ತಿನ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಮುಂದೆ ನೋಡಿದ್ರೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್ ಗೈಸ್, ಟೇಕ್ ಕೇರ್.